Hi, my dear students. Welcome to your science class. In the previous class, we have discussed about chemical change. Chemical change ಬಗ್ಗೆ ಡಿಸ್ಕಸ್ ಮಾಡಿದ್ವಿ. This chemical change is a process. This we can observe in our surrounding also. ಇದನ್ನು ನಮ್ಮ ಸುತ್ತಮುತ್ತನೂ ನಾವು ನೋಡ್ಬೋದು ಅಂತ ಹೇಳಿದ್ವಿ. For that I gave an example, that is rusting of iron. ಕಬ್ಬಣ ತುಕ್ಕಿಡಿಯೋದನ್ನು chemical change ಅಂತ we can consider it as. Okay, you might have observed iron material getting brownish coating on it. ಅದ್ರ ಮೇಲ್ಗಡೆ ಈ ಬ್ರೌನ್ ಕಲರ್ ಕೋಟಿಂಗ್ ಬರ್ತಾ ಹೋಗುತ್ತೆ. ಆ ಬ್ರೌನ್ ಕಲರ್ ಸಬ್ಸ್ಟೆನ್ಸ್ನ ರಸ್ಟ್ ಅಂತ ಹೇಳ್ತೀವಿ. ಆ ರಸ್ಟಿಂಗ್ ಆಗುತ್ತೆ ಅಲ್ವಾ, ಪ್ರೋಸೆಸ್, ಆ ಕ್ರಿಯೆನ ರಸ್ಟಿಂಗ್ ಅಂತ ಹೇಳ್ತೀವಿ. ಯು ಮೈಟ್ ಹ್ಯಾವ್ ಸೀನ್ ಬ್ರೌನ್ ಕೋಟಿಂಗ್ ಆನ್ ಪಾರ್ಕ್ ಬೆಂಚಸ್. ಪಾರ್ಕ್ಗಳಲ್ಲಿಟ್ಟಿರೋಂತಹ ಬೆಂಚ್ ಮೇಲೆ ಬ್ರೌನ್ ಕಲರ್ ಕೋಟಿಂಗ್ ಬರೋದು. ಮನೆಗಳಲ್ಲೇನಾದರೂ ಈ ಕನ್ಲಿಗಳು ಕುಡ್ಲುಗಳು ಅವೇನಿದ್ರು ಅವು ಅಷ್ಟೇ. ಇಫ್ ದೇ ಆರ್ ಕೆಪ್ಟ್ ಅನ್ಯೂಸ್ಡ್ ಫಾರ್ ಮೆನಿ ಡೇಸ್ ದೇ ವಿಲ್ ಗೆಟ್ ಅಟ್ಯಾಕ್ಡ್ ಬೈ ರಸ್ಟ್. ಮೇಯ್ನ್ ರೀಸನ್ ಏನಪ್ಪ ಅಂದರೆ ವೆನ್ ಐರನ್ ಮೆಟೀರಿಯಲ್ಸ್ ಆರ್ ಎಕ್ಸ್ಪೋಸ್ ಟು ಮಾಯಿಶ್ಚರ್ ಆರ್ ಹ್ಯುಮಿಡಿಟಿ ಆರ್ ಅಟ್ಮಾಸ್ಫಿಯರ್, they'll get attacked by them and they'll form a brown coating called rusting. Okay, for that they have given an activity in your textbook, that is ಬರ್ನಿಂಗ್ ಆಫ್ ಮೆಗ್ನೀಷಿಯಮ್ ರಿಬ್ಬನ್ನ ಬರ್ನ್ ಮಾಡೋದನ್ನ ಹೇಳಿದರು. ಬರ್ನ್ ಮಾಡಿದಾಗ ಯು ವಿಲ್ ಗೆಟ್ ಆ್ಯಶ್ ಪೌಡರ್. ದಟ್ ಬರ್ನಿಂಗ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಕೆಮಿಕಲ್ ಚೇಂಜ್. ಡ್ಯೂರಿಂಗ್ ದಟ್ ಟೈಮ್ ವಿಲ್ ಗೆಟ್ ಮೆಗ್ನೀಷಿಯಮ್ ಆಕ್ಸೈಡ್. ಬರ್ನ್ ಮಾಡಿದಾಗ ವೆನ್ ಮೆಗ್ನೀಷಿಯಮ್ ಈಸ್ ಬರ್ನ್ಟ್ ಇನ್ ಆಕ್ಸಿಜನ್ ವಿಲ್ ಗೆಟ್ ಮೆಗ್ನೀಷಿಯಮ್ oxygen. Again that magnesium oxygen oxide is supposed to mix with water and you are asked to check whether it is acidic or basic. ಅದನ್ನು ಅಸಿಡಿಕ್ ಅಥವಾ ಬೇಸಿಕ್ ಅಂತ ಚೆಕ್ ಮಾಡಿ ಅಂತ ಹೇಳಿದ್ದಾರೆ. ಇಫ್ ಇಟ್ ಈಸ್ ಆ್ಯಸಿಡ್ ಇಟ್ ಶುಡ್ ಕನ್ವರ್ಟ್ ಬ್ಲೂ ಲಿಟ್ಮಸ್ ಟು ರೆಡ್. ಆ್ಯಸಿಡ್ ಆಗಿದ್ದರೆ ಬ್ಲೂ ಇದ್ದಿದ್ದು ರೆಡ್ ಆಗಿ ಕನ್ವರ್ಟ್ ಆಗಬೇಕು. ಇಫ್ ಇಟ್ ಈಸ್ ಅ ಬೇಸ್ ಇಟ್ ಶುಡ್ ಕನ್ವರ್ಟ್ ಬ್ಲೂ ಲಿಟ್ಮಸ್ ಟು ರೆಡ್. ಆಬ್ವಿಯಸ್ಲಿ when this magnesium oxide is mixed with water, it will form magnesium hydroxide. This magnesium hydroxide is a base, so it convert red litmus paper into blue. This is one example for chemical change which I told you in the last class, right? One more activity they have given, that is you need to dissolve copper sulfate solution in water. Sorry, not solution, copper sulfate in water, and you have to prepare a solution, right? For that solution you have to add a blade. After some time or after half an hour you can see the change in color of solution. A solution in a color change ಆಗಿರ್ಬೋದು. Why means the iron has replaced copper from its solution. ಆ ಸೊಲ್ಯೂಷನ್ ಬಂದ್ಬಿಟ್ಟು ನಾವು ನೀರಿಗೆ ಕಾಪರ್ ಸಲ್ಫೇಟ್ನ ಮಿಕ್ಸ್ ಮಾಡಿದ್ವಿ, ಅದು ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಆಯಿತು. ಆ ಐರನ್ನ ಅದರೊಳಗಡೆ ಹಾಕ್ತಿದ್ದಂಗೆ ದಟ್ ಐರನ್ ಹ್ಯಾಸ್ ರಿಪ್ಲೇಸ್ಡ್ ಕಾಪರ್ನ ತೆಗ್ದು ಹಾಕಿ ಐರನ್ ಹೋಗಿ ಕಾಪರ್ನ ಜಾಗಕ್ಕೆ ಕೂತಿದೆ. ಸೊ ದ ಕಲರ್ ಆಫ್ ದ ಸೊಲ್ಯೂಷನ್ ಹ್ಯಾಸ್ ಚೇಂಜ್ಡ್. ಫಸ್ಟು ಎಕ್ಸ್ಪೆರಿಮೆಂಟಲ್ಲಿ ಮೆಗ್ನೀಷಿಯಮ್ನ ಬರ್ನ್ ಮಾಡಿದಾಗ ಅದು ಮಿಂಚಿಕೊಂಡು ಬೆಳಕನ್ನು ಪ್ರೊಡ್ಯೂಸ್ ಮಾಡ್ತು, ಹಾಗೆಯೇ ಹೀಟ್ನ ಲಿಬ್ರೇಟ್ ಮಾಡ್ತು. ಇಲ್ಲಿ ಕಲರ್ ಚೇಂಜ್ ಆಯಿತು. ಕಾಪರ್ ಸಲ್ಫೇಟ್ನ ನೀರಲ್ಲಿ ಡಿಸಾಲ್ವ್ ಮಾಡಿ ಐರನ್ನ ಅಂದರೆ ಬ್ಲೇಡ್ನ ಅದರೊಳಗಡೆ ಹಾಕ್ತಿದ್ದಂಗೆ ದ ಕಲರ್ ಆಫ್ ದ ಸೊಲ್ಯೂಷನ್ ಹ್ಯಾಸ್ ಚೇಂಜ್ಡ್. ವೈ ಮೀನ್ಸ್ ಐರನ್ ಈಸ್ ಮೋರ್ ರಿಯಾಕ್ಟಿವ್ ಆ್ಯಂಡ್ ದ ಕಾಪರ್ ಈಸ್ ಲೆಸ್ ರಿಯಾಕ್ಟಿವ್. ಕಬ್ಬಣ ತುಂಬ ರಿಯಾಕ್ಟಿವ್ ಇದೆ, copper it's not more reactive. So iron has replaced copper. ತುಂಬ ಪವರ್ಫುಲ್ ಇರೋದು ಕಡಿಮೆ ಪವರ್ಫುಲ್ ಇರೋದನ್ನ ರಿಪ್ಲೇಸ್ ಮಾಡಿದೆ ಅಂತ ಹೇಳಿದ್ವಿ. ಆ್ಯಂಡ್ ಇನ್ ದ ಥರ್ಡ್ ಆ್ಯಕ್ಟಿವಿಟಿ ಯು ಆರ್ ಆಸ್ಕ್ಡ್ ಟು ಮಿಕ್ಸ್ ವಿನೆಗರ್ ಆ್ಯಂಡ್ ಬೇಕಿಂಗ್ ಸೋಡಾ. ವಿನೆಗರ್ ಮತ್ತು ಬೇಕಿಂಗ್ ಸೋಡಾನ ಮಿಕ್ಸ್ ಮಾಡಿದಾಗ ಯು ವಿಲ್ ಗೆಟ್ ಬಬಲ್ಸ್ ಔಟ್ ಆಫ್ ಇಟ್. ಅದರಿಂದ ಗುಳ್ಳೆಗಳು ಬರ್ತಾ ಹೋಗುತ್ತೆ. ದಟ್ ಬಬಲ್ಸ್ ಆರ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಅಲ್ಲಿ ಬರೋಂತಹ ಗುಳ್ಳೆಗಳು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಆಗಿರುತ್ತೆ. ಹೌ ಟು ಚೆಕ್ ದ ಗ್ಯಾಸ್ ರಿಲೀಸ್ಡ್ ಇಸ್ ಕಾರ್ಬನ್ ಡೈಆಕ್ಸೈಡ್. ಹೇಗೆ ಚೆಕ್ ಮಾಡೋದು ಅಂದರೆ ಯು ಹ್ಯಾವ್ ಟು ಪಾಸ್ ದಟ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಥ್ರೂ ಲೈಮ್ ವಾಟರ್. ಸುಣ್ಣದ ತಿಳಿ ನೀರಿಗೆ
ಗ್ಯಾಸ್ನ ಪಾಸ್ ಮಾಡಿದಾಗ ಇಫ್ ದಟ್ ಲೈಮ್ ವಾಟರ್ ಟರ್ನ್ಸ್ ಮಿಲ್ಕಿ, ಅದು ಹಾಲಿನ ಬಣ್ಣಕ್ಕೆ ಟರ್ನ್ ಆಯಿತು ಅಂದರೆ the released gas is carbon dioxide. If it does not turn lime water into milky, the gas released is not carbon dioxide. ಗ್ಯಾಸು ಕಾರ್ಬನ್ ಡೈಆಕ್ಸೈಡ್ ಅಲ್ಲ ಅಂತ we can conclude ಅಂತ ಹೇಳಿದ್ದೆ. So by all these three activity we can come to a conclusion that a change in which one or more new substances are formed, ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ಹೊಸ ಸಬ್ಸ್ಟೆನ್ಸ್ಗಳು ಫಾರ್ಮೇಷನ್ ಆಯಿತು ಅಂದರೆ ಅದನ್ನು ಕೆಮಿಕಲ್ ಚೇಂಜ್ ಅಂತ ಹೇಳ್ಬೋದು. ಹೌದಾ? ಫಸ್ಟ್ ರಿಯಾಕ್ಷನಲ್ಲಿ ಮೆಗ್ನೀಷಿಯಂ ಆಕ್ಸೈಡ್ ಬಂತು, ನೀರಲ್ಲಿ ಕಲಿಸ್ತಾ ಇದ್ದಂಗೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಬಂತು. ಸೆಕೆಂಡಲ್ಲಿ ಕಾಪರ್ ಸಲ್ಫೇಟ್ ಕ್ರಿಸ್ಟಲ್ಸ್ ಇದ್ದಿದ್ದು ನೀರಲ್ಲಿ ಡಿಸಾಲ್ವ್ ಆಗಿ ಕಾಪರ್ ಸಲ್ಫೇಟ್ ಆಯಿತು. ಐರನ್ ಬ್ಲೇಡ್ನ ಅದರೊಳಗಡೆ ಹಾಕ್ತಿದ್ದಂಗೆ ಐರನ್ ಸಲ್ಫೇಟ್ ಸೊಲ್ಯೂಷನ್ ಆಯಿತು. ಆ್ಯಂಡ್ ಇನ್ ದ ಥರ್ಡ್ activity, by mixing vinegar and acetic acid, carbon dioxide is released. When this carbon dioxide is passed through lime water, it has formed calcium carbonate. ಕಾರ್ಬನ್ ಡೈಆಕ್ಸೈಡ್ ಒಂದು, ಕ್ಯಾಲ್ಶಿಯಂ ಕಾರ್ಬೋನೇಟ್ ಒಂದು, ಎರಡು ಹೊಸ ಪ್ರಾಡಕ್ಟ್ಸ್ ಬಂತು. ಈ ಥರ ಯಾವುದೇ ಚೇಂಜ್ ಅಲ್ಲಾರು ಆಗಲಿ, ಒನ್ ಆರ್ ಮೋರ್ ನ್ಯೂ ಸಬ್ಸ್ಟೆನ್ಸಸ್ ಆರ್ ಫಾರ್ಮ್ಡ್ ಈಸ್ ಕಾಲ್ಡ್ ಎ ಕೆಮಿಕಲ್ ಚೇಂಜ್. A chemical change is also considered as chemical reaction. ಅದನ್ನು ಕೆಮಿಕಲ್ ರಿಯಾಕ್ಷನ್ ಅಂತಲೂ ಕರಿಬೋದು ಅಂತ ಹೇಳಿದ್ದಾರೆ. ಆ್ಯಂಡ್ ರೈಪನಿಂಗ್ ಆಫ್ ಫ್ರೂಟ್, ಯಾವುದಾದ್ರೂ ಕಾಯಿ ಹಣ್ಣಾಗೋದು, ಫರ್ಮೆಂಟೇಷನ್ ಆಫ್ ಗ್ರೇಪ್ಸ್, ದ್ರಾಕ್ಷಿನ ಒಣಗಿಸೋದು, ಫುಡ್ ಡೈಜೆಷನ್, ಆಲ್ ದೀಸ್ ಆರ್ ಎಕ್ಸಾಂಪಲ್ ಫಾರ್ ಕೆಮಿಕಲ್ ಚೇಂಜ್. ಆ್ಯಂಡ್ ಈವನ್ ಪ್ರಿಪರೇಷನ್ ಆರ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಪ್ಲಾಸ್ಟಿಕ್, detergents, they are also example for chemical reaction. And along with this chemical change, it will produce some other new products. ಮತ್ತೆ ಕೆಲವು ಹೊಸ ಪ್ರಾಡಕ್ಟ್ಸ್ನ ಮಾಡುತ್ತಂತೆ. ಯಾವ್ದ್ಯಾವುದು ಅಂತ ಹೇಳಿದ್ದೆ. ಡ್ಯೂರಿಂಗ್ ದಿಸ್ ಕೆಮಿಕಲ್ ರಿಯಾಕ್ಷನ್ ದೇರ್ ಮೇ ಬಿ ಪಾಸಿಬಿಲಿಟೀಸ್ ಆಫ್ ಪ್ರೊಡಕ್ಷನ್ ಆಫ್ ಹೀಟ್ ಲೈಟ್ ರೇಡಿಯೇಷನ್ಸ್ ಅದರಿಂದ ಬರಬಹುದು. ಆ್ಯಂಡ್ ದೇರ್ ಮೇ ಬಿ ಪಾಸಿಬಿಲಿಟಿ ಆಫ್ ಪ್ರೊಡಕ್ಷನ್ ಆಫ್ ಸೌಂಡ್, ಆ್ಯಂಡ್ ದೇರ್ ಮೇ ಬಿ ಚಾನ್ಸಸ್ ಆಫ್ ಚೇಂಜ್ ಇನ್ ಸ್ಮೆಲ್, ಆ್ಯಂಡ್ ಕಲರ್ ಚೇಂಜ್ ಮೇ ಟೇಕ್ಸ್ ಪ್ಲೇಸ್, ಆ್ಯಂಡ್ ಎ ಗ್ಯಾಸ್ ಮೇ ಬಿ ಫಾರ್ಮ್ಡ್. ಹೊಸ ಗ್ಯಾಸ್ ಯಾವುದಾದ್ರೂ ಬರ್ಬೋದು ಅಂತ ಹೇಳಿದ್ದು. ಸೊ ಬರ್ನಿಂಗ್, ಆಲ್ಮೋಸ್ಟ್ ಏನೇನು ನಾವು ಸುಡ್ತೀವಿ, ಇಟ್ ಈಸ್ ಎಕ್ಸಾಂಪಲ್ ಫಾರ್ ಕೆಮಿಕಲ್ ಚೇಂಜ್. ಆ್ಯಂಡ್ ಎಕ್ಸ್ಪ್ಲೋಷನ್ ಆಫ್ ಫೈರ್ ವರ್ಕ್, ಈ ಪಟಾಕಿಗಳನ್ನು ಹೊಡಿತೀವಿ ಅಲ್ವಾ, ದಟ್ ಈಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ಕೆಮಿಕಲ್ ಚೇಂಜ್. ಈವನ್ ಗೆಟಿಂಗ್ ಸ್ಪಾಯ್ಲಿಂಗ್ ಆಫ್ ಫುಡ್, ಊಟ ಹಾಳಾಗೋದು ಈಸ್ ಆಲ್ಸೋ ಆನ್ ಎಕ್ಸಾಂಪಲ್ ಫಾರ್ ಕೆಮಿಕಲ್ ಚೇಂಜ್. This what we have discussed in the last class. Okay, in today's class let's discuss about rusting of iron. ಕಬ್ನ ಹೇಗೆ ತುಕ್ಕಿಡಿಯುತ್ತೆ ಅಂತ. Okay, this is a chemical change. During this process or during the process of rusting, the iron article become destroys gradually. ಬರ್ತಾ ಬರ್ತಾ ಕಬ್ಬಿಣದ ಆರ್ಟಿಕಲ್ಲು ಡೆಸ್ಟ್ರಾಯ್ ಆಗ್ತಾ ಹೋಗುತ್ತೆ. We use this iron for making bridges, ಸೇತುವೆಗಳನ್ನು ಮಾಡೋದಕ್ಕೆ, and constructing ships, making cars, trucks, and many other articles are made out of this iron. ಈ ಕಬ್ಬಿಣನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಇದರಿಂದ ಏನಾಗ್ತಾ ಇದೆ, ಈ ಐರನ್ ಬೇಗ ಎಕ್ಸ್ಪೋಸ್ ಆಗ್ತಾ ಇದ್ದಂಗೆ ತುಕ್ಕಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬೈ ದಿಸ್ ವಿ ಆರ್ ಫೇಸಿಂಗ್ ಲಾಸ್, ನಮಗೆ ತುಂಬ ನಷ್ಟ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಮನೆಗಳಲ್ಲಿ ಏನು ಮಾಡ್ತೀವಿ ನಾವು, ಏನಾದರೂ ತೊಗೊಂಬಂದು ಇಡ್ತೀವಿ, ಚೇರ್ ಇರ್ಬೋದು, ಹೌದಾ, ಬೇರೆ ಐರನ್ ಆರ್ಟಿಕಲ್ಸಿಂದ ಆಗಿರೋವಂಥದ್ದು, ನಮಗೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತು ಅಂದ ತಕ್ಷಣ ಒಂದು ಯಾವ್ದಾದ್ರು ಐರನ್ ಬೆಂಚ್ ಇರ್ಬೋದು, ಅದು ತೊಗೊಂಬಂದು ಹಾಕ್ಕೊಳ್ಳೋದು, ಆ ಥರ ಎಲ್ಲ ಇಷ್ಟ ಮಾಡಿ ಐರನ್ ಆರ್ಟಿಕಲ್ಸ್ನ ತೊಗೊಂಬಂದು ಇಡ್ತೀವಿ. ಗ್ರ್ಯಾಜುಯಲಿ ಆ್ಯಸ್ ದ ಡೇ ಪಾಸಸ್ ಇಟ್ ಈಸ್ ಗೆಟ್ ಅಟ್ಯಾಕ್ಡ್ ಬೈ ರಸ್ಟ್, ತುಕ್ಕು ಹಿಡಿಯುತ್ತೆ. ಅದರಿಂದ ನಮಗೆ ಐರನ್ ತುಂಬ ಲಾಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ದಿಸ್ ರಸ್ಟಿಂಗ್ ಪ್ರೋಸೆಸ್, ಈ ತುಕ್ಕು ಹಿಡಿಯೋದನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು ಅಂತ ದೇ ಹ್ಯಾವ್ ಗಿವನ್ ಐರನ್ Fe, ಅದರ ಸಿಂಬಲ್, ಐರನ್ನಿನ ಸಿಂಬಲ್ Fe. ಇಟ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್.
ಗಾಳಿಯಲ್ಲಿರುವಂತಹ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ. ಆ್ಯಂಡ್ ವಾಟರ್ ಪ್ರೆಸೆಂಟ್ ಇನ್ ದ ಅಟ್ಮಾಸ್ಫಿಯರ್, ನಮ್ಮ ವಾತಾವರಣದಲ್ಲಿರುವಂತಹ ನೀರಿನ ಜೊತೆ ವರ್ತಿಸಿ ಇಟ್ ಫಾರ್ಮ್ ಐರನ್ ಆಕ್ಸೈಡ್ ಆರ್ ರಸ್ಟ್. ತುಕ್ಕು ಹಿಡಿದಿರುತ್ತೆ ಅಲ್ವಾ, ಇಟ್ ಈಸ್ ಕಾಲ್ಡ್ ಆ್ಯಸ್ ಐರನ್ ಆಕ್ಸೈಡ್. ರಸ್ಟ್ನ ಐರನ್ ಆಕ್ಸೈಡ್ ಅಂತ ಹೇಳ್ತೀವಿ. ಇದು ಕೆಮಿಕಲ್ ರೆಪ್ರೆಸೆಂಟೇಷನ್ ಆಫ್ ರಸ್ಟಿಂಗ್ ರಿಯಾಕ್ಷನ್ನ ಹೆಂಗೆ ಬರಿತೀವಿ ಅಂದರೆ ಐರನ್ ಪ್ಲಸ್ ಆಕ್ಸಿಜನ್ ಪ್ಲಸ್ ವಾಟರ್ ವಿಲ್ ಗಿವ್ ರಸ್ಟ್ ಆರ್ ಐರನ್ ಆಕ್ಸೈಡ್. ಇಲ್ಲಿ ರಸ್ಟ್ ಹಿಡಿಬೇಕು, ತುಕ್ಕು ಹಿಡಿಬೇಕು ಅಂದರೆ ಇಟ್ ನೀಡ್ ಬೋತ್ ವಾಟರ್ ಆ್ಯಸ್ ವೆಲ್ ಆ್ಯಸ್ ಆಕ್ಸಿಜನ್. ರಸ್ಟ್ ಆಗಬೇಕು ಅಂದರೆ ವಾಟರು ಇರಬೇಕು, ಆಕ್ಸಿಜನ್ನು ಇರಬೇಕು ಅಂತ ಹೇಳಿದ್ದಾರೆ. ಯಾವಾಗ ರಸ್ಟ್ ಜಾಸ್ತಿ ಆಗುತ್ತೆ? ಇಟ್ ಈಸ್ ಮೋರ್ ವೆನ್ ದ ಮಾಯ್ಶ್ಚರ್ ಕಂಟೆಂಟ್ ಇನ್ ಏರ್ ಈಸ್ ವೆರಿ ಹೈ. ಗಾಳಿಯಲ್ಲಿ ತೇವಾಂಶ ಜಾಸ್ತಿ ಇತ್ತು ಅಂದರೆ ಬೇಗ ರಸ್ಟ್ ಆಗುತ್ತೆ. ಗಾಳಿಯಲ್ಲಿ ಎಷ್ಟು ತೇವಾಂಶ, ನೀರಿನಂಶ ಜಾಸ್ತಿ ಇರುತ್ತೆ, ರಸ್ಟ್ ಅಷ್ಟೇ ಫಾಸ್ಟಾಗಿ ಆಗುತ್ತೆ ಅಂತ ಹೇಳಿದ್ದಾರೆ. ವಾಟ್ ಈಸ್ ರಸ್ಟಿಂಗ್ ಅಂದರೆ ಐರನ್ ಆರ್ಟಿಕಲ್ಸ್ ಆರ್ ಅಟ್ಯಾಕ್ಡ್ ಬೈ ಮಾಯ್ಶ್ಚರ್ ಆರ್ oxygen present in the air and will form a brownish coating on it is called rust, and the process is called rusting. ಅಟ್ಯಾಕ್ ಆಗಿ ಬ್ರೌನಿಷ್ ಕೋಟಿಂಗ್ನ ಮಾಡ್ಕೊಳ್ಳುತ್ತೆ. ಬ್ರೌನಿಷ್ ಕೋಟಿಂಗ್ನ ರಸ್ಟ್ ಅಂತ ಹೇಳ್ತೀವಿ, ಪ್ರೋಸೆಸ್ನ ರಸ್ಟಿಂಗ್ ಅಂತ ಹೇಳ್ತೀವಿ. ಹೇಗೆ ರೆಪ್ರೆಸೆಂಟ್ ಮಾಡೋದು ಅಂತ ಇಕ್ವೇಷನ್ ಇಲ್ಲಿದೆ, ರೈಟ್. ನೆಕ್ಸ್ಟ್, ವೇರ್ ರಸ್ಟಿಂಗ್ ಟೇಕ್ಸ್ ಪ್ಲೇಸ್ ಮೋರ್ ಅಂದರೆ ಇನ್ ಹ್ಯೂಮಿಡ್ ಕಂಡೀಷನ್, ತೇವಾಂಶ ಜಾಸ್ತಿ ಇದ್ದಾಗ ಆಗುತ್ತೆ ರಸ್ಟಿಂಗ್ ಅಂತ ಹೇಳಿದ್ದಾರೆ. ಸೊ ಹೌ ಕ್ಯಾನ್ ವಿ ಪ್ರಿವೆಂಟ್ ರಸ್ಟಿಂಗ್? ಹೇಗೆ ತುಕ್ಕಿಡಿಯೋದನ್ನ ಅವಾಯ್ಡ್ ಮಾಡ್ಬೋದು? ಫಸ್ಟ್ ಥಿಂಗ್, ಬೈ ಅವಾಯ್ಡಿಂಗ್ ಐರನ್ ಆರ್ಟಿಕಲ್ಸ್ ಕಮ್ಮಿಂಗ್ ಇನ್ ಕಾಂಟ್ಯಾಕ್ಟ್ ವಿತ್ ಆಕ್ಸಿಜನ್ ಆರ್ ವಾಟರ್. ನೀರು ಅಥವಾ ಗಾಳಿ ಜೊತೆ ಐರನ್ ಆರ್ಟಿಕಲ್ಸ್ ಕಾಂಟ್ಯಾಕ್ಟ್ ಆಗಲಿಲ್ದಂಗೆ ಅವಾಯ್ಡ್ ಮಾಡಿದರೆ ಫಸ್ಟ್ ಥಿಂಗ್ ರಸ್ಟಿಂಗ್ನ ಅವಾಯ್ಡ್ ಮಾಡ್ಬೋದು, ಹೌದಾ? And one simple way or one easy way to avoid rusting is by applying paint or grease. ಬಣ್ಣ ಹಚ್ಚೋದು ಅಥವಾ ಗ್ರೀಸ್ನ ಅಪ್ಲೈ ಮಾಡೋದ್ರಿಂದ ರಸ್ಟಿಂಗ್ನ ಅವಾಯ್ಡ್ ಮಾಡ್ಬೋದು. ಆ್ಯಂಡ್ ನೌವೇ ಡೇಸ್, ಇವಾಗ ಹೇಗೆ ಅಂದರೆ ಬೈ ಡೆಪಾಸಿಟಿಂಗ್ ಅ ಲೇಯರ್ ಆಫ್ ಮೆಟಲ್ ಲೈಕ್ ಕ್ರೋಮಿಯಂ, ಜಿಂಕ್ ಆನ್ ಐರನ್. ಕಬ್ಬಿಣದ ಮೇಲೆ ಇನ್ನೊಂದು ಮೆಟಲ್ನ, ಕ್ರೋಮಿಯಮ್ ಆಗಿರ್ಬೋದು ಅಥವಾ ಜಿಂಕ್ ಆಗಿರ್ಬೋದು, ಆ ಮೆಟಲ್ನ ಕಬ್ಬಿಣದ ಮೇಲೆ ಅಪ್ಲೈ ಮಾಡಿದರೆ ರಸ್ಟಿಂಗ್ನ ಅವಾಯ್ಡ್ ಮಾಡ್ಬೋದು. ಸರಿ, ನಾವೊಂದು ಸಿಂಪಲಾಗಿ ಪೇಂಟ್ ಮಾಡ್ತೀವಿ ಅಥವಾ ಗ್ರೀಸ್ನ ಅಪ್ಲೈ ಮಾಡ್ತೀವಿ. ಅದ್ರ ಜೊತೆ ಇಫ್ ಪಾಸಿಬಲ್ ಬೈ ಕೋಟಿಂಗ್ ಅ ಮೆಟಲ್ ಲೈಕ್ ಕ್ರೋಮಿಯಮ್ ಆರ್ ಜಿಂಕ್ ಆನ್ ಐರನ್ ಮೇಲೆ ಕ್ರೋಮಿಯಮ್ ಅಥವಾ ಜಿಂಕ್ನ ಅಪ್ಲೈ ಮಾಡೋದ್ರಿಂದ ನಾವು ರಸ್ಟಿಂಗ್ನ ಅವಾಯ್ಡ್ ಮಾಡ್ಬೋದು. ಈ ಕಬ್ಬಿಣದ ಕುರ್ಚಿಗಳಿಗೆಲ್ಲ ಮೇಲ್ಗಡೆ ಸಿಲ್ವರ್ ಕಲರ್ ಪೇಂಟ್ ಹೊಡೆದಿರ್ತಾರೆ, ಅದು ಕೆರೆದ ಮೇಲೆ ನೋಡಿರಿ ಒಳಗಡೆ ಕಬ್ಬಿಣ ಕಾಣುತ್ತೆ. ಆ ಥರ ಮೇಲ್ಗಡೆ ಇನ್ನೊಂದು ಕೋಟಿಂಗ್ನ ನಾವು ಯಾವ್ದಾದ್ರು ಐರನ್ ಮೇಲೆ ಇನ್ನೊಂದು ಎಕ್ಸ್ಟ್ರಾ ಕೋಟಿಂಗ್ನ ಮಾಡ್ತೀವಿ, ಅದರಿಂದ ರಸ್ಟಿಂಗ್ನ ಅವಾಯ್ಡ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಆ್ಯಂಡ್ ವಾಟ್ ಡು ವಿ ಕಾಲ್ ದಿಸ್ ಪ್ರೋಸೆಸ್ ಆಫ್ ಡೆಪಾಸಿಟಿಂಗ್ ಮೆಟಲ್ ಆನ್ ಅನದರ್ ಮೆಟಲ್? ಒಂದು ಮೆಟಲ್ ಮೇಲೆ ಇನ್ನೊಂದು ಮೆಟಲ್ನ ಡೆಪಾಸಿಟ್ ಮಾಡೋದನ್ನ ಏನಂತೀವಿ ಅಂದರೆ ವಿ ಕಾಲ್ ಇಟ್ ಆ್ಯಸ್ ಗ್ಯಾಲ್ವನೈಸೇಷನ್. ಆ ಪ್ರೋಸೆಸ್ನ ಗ್ಯಾಲ್ವನೈಸೇಷನ್ ಅಂತ ಹೇಳ್ತೀವಿ. ದೇ ಹ್ಯಾವ್ ಗಿವನ್ ಡೆಫಿನೇಷನ್ ಹಿಯರ್. ದ ಪ್ರೋಸೆಸ್ ಆಫ್ ಡೆಪಾಸಿಟಿಂಗ್ ಅ ಲೇಯರ್ ಆಫ್ ಜಿಂಕ್ ಆನ್ ಐರನ್ ಇಸ್ ಕಾಲ್ಡ್ ಗ್ಯಾಲ್ವನೈಸೇಷನ್. ಜಿಂಕ್ನ ಐರನ್ ಮೇಲ್ಗಡೆ ಕೋಟಿಂಗ್ ಮಾಡೋದನ್ನು ಗ್ಯಾಲ್ವನೈಸೇಷನ್ ಅಂತ ಹೇಳ್ತೀವಿ. ವಾಟ್ ಈಸ್ ಗ್ಯಾಲ್ವನೈಸೇಷನ್? ಗ್ಯಾಲ್ವನೈಸೇಷನ್ ಮೀನ್ಸ್ ದ ಪ್ರೋಸೆಸ್ ಆಫ್ ಡೆಪಾಸಿಟಿಂಗ್ ಅ ಲೇಯರ್ ಆಫ್ ಜಿಂಕ್ ಆನ್ ಐರನ್. ಓಕೆ, ನಾವು ಮನೆಗಳಲ್ಲಿ ನೀರಿನ ಪೈಪ್ಗಳು ಹಾಕ್ಸಿರ್ತೀವಿ ನೋಡಿರಿ, ಆ ಕಬ್ಬಿಣದ ಮೇಲ್ಗಡೆ ಜಿಂಕ್ನ ಕೋಟ್ ಮಾಡಿರ್ತಾರೆ. ಓಕೆ, ಆ್ಯಂಡ್ ಶಿಪ್ಸ್, ದಿಸ್ ಶಿಪ್ಸ್ ಆರ್ ಮೇಡ್ ಆಫ್ ಐರನ್. ಆಬ್ವಿಯಸ್ಲಿ ದಿಸ್ ಶಿಪ್ ಈಸ್ ಮೇನ್ಲಿ ಇನ್ ಕಾಂಟ್ಯಾಕ್ಟ್ ವಿತ್ ವಾಟರ್. ನೀರಿನ ಮೇಲೆ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಹೊರಗಡೆ ಇರೋಂತಹ ಪಾರ್ಟ್ ಏನಾಗುತ್ತೆ, ಜಾಸ್ತಿ ನೀರಲ್ಲೇ ಇರೋದ್ರಿಂದ ಅದು ಎಸ್ಪೆಷಲಿ ವೆನ್ ಇಟ್ ಈಸ್ ಇನ್ ಸಾಲ್ಟ್ ವಾಟರ್ ಇಟ್ ಗೆಟ್ ಅಟ್ಯಾಕ್ಸ್ ಬೈ ರಸ್ಟ್ ವೆರಿ ಫಾಸ್ಟ್. ಬೇಗ ತುಕ್ಕು ಹಿಡಿದು ನಮಗೆ ಲಾಸ್ ಆಗ್ತಾಯಿದೆ.
ಹೌದಾ, ಅದಕ್ಕೋಸ್ಕರನೇ ಏನು ಮಾಡ್ತಾರೆ, ಈ ದೊಡ್ಡ ದೊಡ್ಡ ಶಿಪ್ಸ್ಗಳೇನು ಮಾಡ್ತಾರೆ, ಮಂತ್ಲಿ ಆರ್ ಡ್ಯೂರಿಂಗ್ ಎವ್ರಿ ಇಯರ್ ದೇಲ್ ರಿಪ್ಲೇಸ್ ದ ಪಾರ್ಟ್ ವಿಚ್ ಹ್ಯಾಸ್ ರಸ್ಟೆಡ್. ಯಾವ ಪಾರ್ಟು ತುಕ್ಕಿಡ್ದಿರುತ್ತೆ ಅದನ್ನು ವರ್ಷಕ್ಕೊಂದ್ಸತಿ ಏನು ಮಾಡ್ತಾರೆ, ಅಲ್ಲಿಗೆ ಮತ್ತೆ ಬೇರೆ ಐರನ್ನ ಹಾಕಿ ಅವರು ಆ ಡ್ಯಾಮೇಜ್ನ ರಿಪ್ಲೇಸ್ ಮಾಡ್ತಾ ಹೋಗ್ತಾರೆ. ನಾರ್ಮಲ್ ನೀರಲ್ಲೇ ಜಾಸ್ತಿ ತುಕ್ಕು ಹಿಡಿಯುತ್ತೆ, ಬಟ್ ಇಲ್ಲೇನು ಸಾಲ್ಟ್ ವಾಟರಲ್ಲಿದ್ದಾಗ ಆಬ್ವಿಯಸ್ಲಿ ಬೇಗ ತುಕ್ಕು ಹಿಡಿದು ಆ ಶಿಪ್ಗಳು ಹಾಳಾಗುತ್ತೆ. ಅದಕ್ಕೆ ಏನು ಮಾಡ್ತಾರೆ, ಅದು ಯಾವಾಗ ಇಯರ್ಲಿ ಒನ್ಸ್ ಆರ್ ವೆನ್ ಎವರ್ ಇಟ್ ಈಸ್ ನೆಸೆಸರಿ that iron is replaced by new iron. Okay, this is about rusting. What is galvanization? Galvanization means process of depositing zinc on iron. ಕಬ್ಬಿಣದ ಮೇಲೆ ಜಿಂಕ್ನ ನಾವು ಡೆಪಾಸಿಟ್ ಮಾಡೋದನ್ನ ಗ್ಯಾಲ್ವನೈಸೇಷನ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ರಿಸ್ಟಲೈಸೇಷನ್. ಕ್ರಿಸ್ಟಲೈಸೇಷನ್ ಮೀನ್ಸ್ ಹರಳುಗಳನ್ನು ಮಾಡೋದು. ಯಾವ ಹರಳು? ಸಾಲ್ಟ್ ಅಥವಾ ಈ ಕೆಮಿಕಲ್ ಕ್ರಿಸ್ಟಲ್ಸ್ನ ಮಾಡ್ತೀವಿ, ಹರಳುಗಳನ್ನ ಮಾಡೋದನ್ನ ಕ್ರಿಸ್ಟಲೈಸೇಷನ್ ಅಂತ ಹೇಳ್ತೀವಿ. ಲೋಯರ್ ಕ್ಲಾಸ್ಗಳಲ್ಲಿ ನೋಡಿರ್ತೀರ, ಸಾಲ್ಟ್ನ ನೀರಲ್ಲಿ ಡಿಸಾಲ್ವ್ ಮಾಡಿಬಿಟ್ಟು ಮತ್ತು ಇಫ್ ಇಟ್ ಈಸ್ ಕೆಪ್ಟ್ ಎಕ್ಸ್ಪೋಸ್ ಟು ಹೆವಿ ಸನ್ಲೈಟ್ ಯು ವಿಲ್ ಗೆಟ್ ಸಾಲ್ಟ್ ಕ್ರಿಸ್ಟಲ್ಸ್, ಮತ್ತು ಉಪ್ಪಿನ ಹರಳುಗಳನ್ನು ಪಡಿತಾ ಹೋಗ್ತೀರಾ. ಹೌದಾ? ವೇರ್ ಡು ದೇ ಯೂಸ್ ದಿಸ್ ಕ್ರಿಸ್ಟಲೈಸೇಷನ್? ಎಲ್ಲಿ ಯೂಸ್ ಮಾಡ್ತಾರೆ ಕ್ರಿಸ್ಟಲೈಸೇಷನ್ ಅಂದರೆ, ಫಾರ್ ಒಬ್ಟೈನಿಂಗ್ ಸಾಲ್ಟ್ ಫ್ರಮ್ ಸೀ ವಾಟರ್. ಸಮುದ್ರದ ನೀರಿಂದ ಉಪ್ಪನ್ನು ಪಡೆಯೋದಕ್ಕೋಸ್ಕರ ಈ ಕ್ರಿಸ್ಟಲೈಸೇಷನ್ ಮೆಥಡ್ನ ಯೂಸ್ ಮಾಡ್ತಾರೆ. ಓಕೆ, ಇಲ್ಲಿ ಈ ಕ್ರಿಸ್ಟಲೈಸೇಷನ್ ಬರೀ ಸಾಲ್ಟ್ ವಾಟರ್ನ, ಸೀ ವಾಟರ್ನ ತೊಗೊಂಡು ಡ್ರೈ ಮಾಡಿಬಿಟ್ರೆ ನಮಗೆ ಬರೋವಂತಹ ಸಾಲ್ಟ್ ಕ್ರಿಸ್ಟಲ್ಸ್ ಆರ್ ದೇ ಕ್ಲಿಯರ್? ಡಸ್ ಇಟ್ ಪಾಸಿಬಲ್ ಟು ಯೂಸ್ ದೆಮ್ ಡೈರೆಕ್ಟಾಗಿ ಯೂಸ್ ಮಾಡ್ಬೋದಾ? ನೋ, ದೇ ನೀಡ್ ಟು ಬಿ ಪ್ರೋಸೆಸ್ಡ್ ಫರ್ದರ್. ಅದನ್ನು ಮತ್ತೆ ಕೆಮಿಕಲ್ಸ್ನ ಯೂಸ್ ಮಾಡಿ ಅದರಲ್ಲಿರುವಂತಹ ಕಲ್ಲರ್ನ ಏನು ಮಾಡ್ತಾರೆ, ರಿಮೂವ್ ಮಾಡಿ ಅದಕ್ಕೆ ವೈಟ್ ಕಲರ್ನ ಕೊಟ್ಟು ಸಾಲ್ಟ್ನ ಯೂಸ್ ಮಾಡೋ ಹಾಗೆ ಮಾಡ್ತಾರೆ. ಓಕೆ, ಒನ್ ಆ್ಯಕ್ಟಿವಿಟಿ ದೇ ಹ್ಯಾವ್ ಗಿವನ್. ಫಾರ್ ದಟ್ ವಾಟ್ ಯು ಹ್ಯಾವ್ ಟು ಡೂ ಮೀನ್ಸ್ ಯು ಹ್ಯಾವ್ ಟು ಟೇಕ್ ಅ ಕಪ್ ಫುಲ್ ಆಫ್ ವಾಟರ್. ಒಂದು ಲೋಟದಲ್ಲಿ ಫುಲ್ ನೀರು ತೊಗೊಬೇಕು. ಫಾರ್ ದಟ್ ಯು ಹ್ಯಾವ್ ಟು ಆ್ಯಡ್ ಅ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್. ಹೀಟ್ ದ ವಾಟರ್. ವೆನ್ ಇಟ್ ಸ್ಟಾರ್ಟ್ಸ್ ಬಾಯ್ಲಿಂಗ್ ಯು ಆ್ಯಡ್ ಕಾಪರ್ ಸಲ್ಫೇಟ್ ಪೌಡರ್. ನೀರಿಗೆ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ನ ಹಾಕಿ ಕಾಪರ್ ಸಲ್ಫೇಟ್ ಪೌಡರ್ನ ಹಾಕಿ ಚೆನ್ನಾಗಿ ಸ್ಟೆರ್ ಮಾಡಬೇಕು, ಅಂದರೆ ಚೆನ್ನಾಗಿ ಕಲಿಸ್ತಾ ಇರಬೇಕು. ಕಂಟಿನ್ಯೂ ಆ್ಯಡಿಂಗ್ ಕಾಪರ್ ಸಲ್ಫೇಟ್ ಪೌಡರ್ ಟಿಲ್ ನೋ ಮೋರ್ ಪೌಡರ್ ಕ್ಯಾನ್ ಬಿ ಡಿಸಾಲ್ವ್ಡ್. ಎಲ್ಲಿ ತನಕ ಆ್ಯಡ್ ಮಾಡಬೇಕು ಅಂದರೆ, ನೀವು ಮತ್ತೆ ಕಾಪರ್ ಸಲ್ಫೇಟ್ನ ಹಾಕಿದ್ರೂ ಅದು ನೀರಲ್ಲಿ ಕರಗಬಾರ್ದು, ಹಾಗೇ ಉಳ್ಕೋಬೇಕು. ಆಮೇಲೆ ಆ ಥರ ಆದಮೇಲೆ ಆ ಸೊಲ್ಯೂಷನ್ನ ಫಿಲ್ಟರ್ ಮಾಡ್ಕೊಳ್ರಿ, ಸೋಸಿ ಇಟ್ಕೊಳ್ರಿ. ಆ್ಯಂಡ್ ಅಲೋ ದಿಸ್ ಸೊಲ್ಯೂಷನ್ ಟು ಕೂಲ್ ಡೌನ್. ಅದನ್ನು ತಣ್ಣಗೆ ಹಾಕಕ್ಕೆ ಬಿಡಿ. ಬಿಟ್ಟ ಮೇಲೆ ಮತ್ತೆ ನಿಮಗೆ ಕ್ರಿಸ್ಟಲ್ಸ್, ಕಾಪರ್ ಸಲ್ಫೇಟ್ನ ಕ್ರಿಸ್ಟಲ್ಸು ಸಿಗ್ತಾ ಹೋಗುತ್ತೆ. ಇದು ಒಂದು ಆ್ಯಕ್ಟಿವಿಟಿ ಫಾರ್ ಕ್ರಿಸ್ಟಲೈಸೇಷನ್. ಹರಳುಗಳನ್ನ ಮಾಡೋದಕ್ಕೆ ದಿಸ್ ಈಸ್ ಆ್ಯನ್ ಆ್ಯಕ್ಟಿವಿಟಿ. Okay, this completes the lesson. Where do we use crystallization means we use this crystallization method for obtaining salt from sea water. ಸಮುದ್ರದ ನೀರಿಂದ ಸಾಲ್ಟ್ನ ಒಬ್ಟೈನ್ ಮಾಡೋದಕ್ಕೆ ಈ ಕ್ರಿಸ್ಟಲೈಸೇಷನ್ ಮೆಥಡ್ನ ಯೂಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ರಸ್ಟಿಂಗ್ ಬಗ್ಗೆ ಹೇಳಿದೆ. ಐ ಹೋಪ್ ನೋ ಡೌಟ್ಸ್. ತುಕ್ಕು ಹೇಗಿಡುತ್ತೆ ಅಂತ ಹೇಳಿದೆ. ವೆನ್ ಐರನ್ ಆರ್ಟಿಕಲ್ಸ್ ಆರ್ ಎಕ್ಸ್ಪೋಸ್ ಟು ಮಾಯ್ಶ್ಚರ್ ಆರ್ ಏರ್ ದೇ ಆರ್ ಅಟ್ಯಾಕ್ಡ್ ಬೈ ಇಟ್ ಆ್ಯಂಡ್ ರಸ್ಟ್ ಈಸ್ ಫಾರ್ಮ್ಡ್. ಇಕ್ವೇಷನ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಕೊಟ್ಟಿದ್ದಾರೆ. ಹೌ ಕ್ಯಾನ್ ವಿ ಅವಾಯ್ಡ್? We can avoid this rusting by applying paint or grease and by galvanization, and also by avoiding iron particles coming in contact with oxygen or water. What is chemical change ಹೇಳಿದ್ದೀನಿ. and additional products, chemical ರಿಯಾಕ್ಷನಿನ ಜೊತೆ ಅಡಿಷನಲ್ ಪ್ರಾಡಕ್ಟ್ಸ್ ಯಾವ್ಯಾವ್ದು ಬರುತ್ತೆ, ಏನೇನು ಚೇಂಜಸ್ ಆಗುತ್ತೆ ಅಂತ ವಿ ಹ್ಯಾವ್ ಡಿಸ್ಕಸ್ಡ್. ಹೀಟ್ ಆ್ಯಂಡ್ ಲೈಟ್, sound may be produced, smell may change, color may change, a gas may be formed ಅಂತ ಹೇಳಿದೆ. ಕೆಮಿಕಲ್ ಚೇಂಜ್ಗೆ 3 ಆ್ಯಕ್ಟಿವಿಟಿನ ಹೇಳಿದ್ದೀನಿ. ಆ್ಯಂಡ್ ಅಲಾಂಗ್ ವಿತ್ ದಟ್ ವಾಟ್ ಈಸ್ ಫಿಸಿಕಲ್ ಚೇಂಜ್ ಆ್ಯಂಡ್ ವಾಟ್ ಆರ್ ಫಿಸಿಕಲ್ ಪ್ರಾಪರ್ಟೀಸ್, ಹೌದಾ, ಅದನ್ನು ನೋಡಿದ್ದೀರಾ. Properties such as shape, size, color and state of substance are called physical properties,
and a change in which a new substance undergoes a change in its physical property is called physical change. ಇದನ್ನು ನಾವು ಡಿಸ್ಕಸ್ ಮಾಡಿದ್ವಿ. ದಿಸ್ ಈಸ್ ಅಬೌಟ್ ಯುವರ್ ಸಿಕ್ಸ್ತ್ ಲೆಸನ್. I have completed your sixth lesson. I'll send the CW of this lesson. Go through this. If you get any doubts, you can ask me. Okay. Thank you.